ಅಂಧಕಾರ ತೊಲಗಲಿ, ನಮ್ಮೆಲ್ಲರ ಜೀವನದಲ್ಲಿ ಆ ಒಂದು ಬೆಳಕು ಮೂಡಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬೆಳಕನ್ನ ಜ್ಯೋತಿಯನ್ನು ಬೆಳಗಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ವೇದಿಕೆ ಮಹೇಶ್ ತೆಂಗಿನಕಾಯಿ ಸಾಹೇಬರು, ಸನ್ಮಾನ್ಯ ಶ್ರೀ ಚಂದ್ರು ಪಾಟೀಲ್ ಅವರು, ಸನ್ಮಾನ್ಯ ಶ್ರೀ ತಿಪ್ಪಣ್ಣ ಮಜ್ಗಿ ಅವರು ಹಾಗೂ ಎಲ್ಲ ಗಣ್ಯಮಾನ್ಯರಿಂದ ನೆರವೇರ್ತಾ ಇದೆ. ಜಸ್ಸಿ ಅನಾವರಣ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇದೇ ಮಾರ್ಚ್ 8ನೇ ತಾರೀಕಿಗೆ ನಡೀತಾ ಇರುವಂತಹ ಮಹಾಶಿವರಾತ್ರಿ ನಮ್ಮೆಲ್ಲರಿಗೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇರ್ತೀವಿ. ನಮ್ಮ ಸದ್ಗುರು ಸಿದ್ಧಾರೂಢರ ಜಾತ್ರೆಯೂ ಕೂಡ ಹೌದು. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಶಿವನ ಮೇಲಿನ ಒಂದು ಹಾಡನ್ನ ಹಾಡಕಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಅದ್ಭುತವಾದಂತಹ ಪ್ರತಿಭೆಯಾಗಿರುವಂತಹ ಶ್ರೀರಕ್ಷಾ ಉಚಿಲ ಅವರ ಕಡೆಯಿಂದ ಶಿವನ ಮೇಲಿರುವಂತಹ ಒಂದು ಹಾಡನ್ನ ಇದೀಗ ಹಾಡಕಂತ ಹೇಳಿ ಬರ್ತಾ ಇದ್ದಾರೆ ಶ್ರೀರಕ್ಷಾ ಉಚಿಲ ಅವರು. ವೇದಿಕೆಯಲ್ಲಿ ಮಹಾ ಶಿವರಾತ್ರಿಯ ಕುರಿತಾಗಿರುವಂತಹ ಶಿವನ ದರ್ಶನವನ್ನ ಮಾಡ್ಸಕಂತ ಹೇಳಿ ಒಂದು ಅದ್ಭುತವಾದಂತಹ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಸೊ ಮಹಾಶಿವನ ಒಂದು ಹಾಡನ್ನ ಹಾಡೋದ್ರ ಮುಖಾಂತರ ನಮ್ಮಲ್ಲಿ ಆ ಒಂದು ಎನರ್ಜಿನ ತುಂಬಂತ ಶ್ರೀರಕ್ಷಾ ಉಚಿಲ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆಗಳ ಮುಖಾಂತರ ನಾವು ಕೂಡ ಧನ್ಯವಾದಗಳನ್ನ ತಿಳಿಸೋಣ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಶ್ರೀಮತಿ ರೂಪಾ ಶೆಟ್ಟಿ ಮೇಡಮ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತಮ್ಮೆಲ್ಲರ ಜೊತೆ ಆಗಮಿಸಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನಮ್ಮ ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನೆರವೇರಿಸಿಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವರಿಗೆ ನಮ್ಮ ಮಂಜುನಾಥ್ ಹೊಸಮನಿಯವರು ಆಗಮಿಸಿ ಇವತ್ತು, ಅದೇ ರೀತಿ ಸೋಮಶೇಖರ್ ಅವರು ಕೂಡ ಆಗಮಿಸಿ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯನ್ ಅವರಿಗೆ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಈ ಒಂದು ನೆನಪಿನ ಕಾಣಿಕೆ ಹಾಗೂ ಪ್ರೀತಿಪೂರ್ವಕವಾದಂತಹ ಸನ್ಮಾನ ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇದೀಗ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರ ಕಡೆಯಿಂದ ಅದೇ ರೀತಿ ನಮ್ಮ ಬಿಜೆಪಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಅದೇ ರೀತಿ ಡಾಕ್ಟರ್ ಬಿಳಿಗಲ್ ಸಾಹೇಬರಿಗೆ ಗುರುಸಿದ್ದಪ್ಪ ಅವರು ಹಾಗೂ ಶಿವಾನಂದ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸುವುದರ ಮುಖಾಂತರ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ಬಿಳಿಗಲ್ ಅವರಿಗೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಲರ್ಸ್ ಕನ್ನಡ ಕೋಗಿಲೆ ಸೀಸನ್ 2 ನ ವಿನ್ನರ್ ಆಗಿರುವಂತಹ ದೇವರಾಜ್ ಕೋಟಿ ಹಾಗೂ ರಿತೇಶ್ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು. ಅದೇ ರೀತಿ ಸನ್ಮಾನ್ಯ ಶ್ರೀ ಮಂಜುನಾಥ್ ಬೆಡ್ಸೋರ್ ಅವರ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆ ಮೇಲೆ ಅದೇ ರೀತಿ ಬರ್ತಾ ಇದ್ದೀನಿ. ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರುವಂತಹ ಕರುನಾಡು ಪ್ರೀಮಿಯರ್ ಲೀಗ್
ಹಗಲು ಬೆಳಗಿನ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಮತ್ತು ಜರ್ಸಿ ಅನಾವರಣ ಕಾರ್ಯಕ್ರಮದ ಕೇಂದ್ರ ರೂವಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಕಾಂಬ್ಳೆಯವರಿಗೆ, ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ನ ಪ್ರತಿಯೊಂದು ಹಂತವನ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ಅವ್ರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ಎಲ್ಲರಿಗೂ ಚಪ್ಪಾಳೆ ತರ್ತಾರೆ, ಇವರಿಗೂ ಒಂದು ಚಪ್ಪಾಳೆ ತರ್ತಾರೆ. ಥ್ಯಾಂಕ್ ಯು. ಆರ್ಕೆ ಟೈಗರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇದುವರೆಗೆ ನಾವು ಭಾಗವಹಿಸಿ ಟ್ರೋಫಿ ಮತ್ತು ಲಾಂಚಿಂಗ್ ಜರ್ಸಿಯನ್ನ ಲಾಂಚಿಂಗ್ ಮಾಡ್ತಾ ಇದ್ದಿದ್ದು. ಇವರಿಗೆ ಒಂದು ವಿಷಯವನ್ನು ಹೇಳ್ತಿದ್ವಿ, UPL ಪ್ರಾರಂಭ ಆದಾಗ ಇದ್ರೊಳಗಿನವ್ರು ಯಾರ ಸ್ಟೇಟ್ ಲೆವೆಲ್ ಆಗಲಿ ಕರ್ನಾಟಕಕ್ಕೆ ಆಗಲಿ ಅಂತೇಳಿ, ಆದರೆ ಇವತ್ತು ಕರ್ನಾಟಕವನ್ನೇ ಆರಿಸೋ ಮಟ್ಟಿಗೆ ಇವತ್ತು ಆರ್ಕೆ ಟೈಗರ್ಸ್ ಟೀಮ್ ಹೋಗಿದೆ. ಅಂದರೆ ಅವರಿಗೆ ಈ ಟೀಮ್ಗೆ ಸ್ಪೋರ್ಟ್ಸ್ ಕ್ಲಬ್ಗೆ ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು. ಇವತ್ತಿನ ಹೊನಲು ಬೆಳಕಿನ ಪಂದ್ಯಾವಳಿ ಕರುನಾಡು ಪ್ರೀಮಿಯರ್ ಲೀಗ್ನ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಚನ್ನಪಟ್ಲ ಅವರೇ, ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಸಹೋದರರಾದಂಥ ಶ್ರೀ ಮಹೇಶ್ ಟೆಂಗಿಂಕ ಅವರೇ, ಇನ್ನೊಬ್ಬ ಸಹೋದರರಾದಂಥ ಶ್ರೀ ರವಿ ಕಲ್ಯಾಣಿ ಅವರೇ, ಸಹೋದರರಾದಂಥ ಮಂಜುನಾಥ್ ಬೆಡ್ಸೂರ್ ಅವರೇ, ಈ ಸ್ಪೋರ್ಟ್ಸ್ ಕ್ಲಬ್ನ ಬೆನ್ನೆಲುಬಾದಂಥ ಯುವಕರಿಗೆ ಕಣ್ಮಣಿಯಾದಂಥ ಶ್ರೀ ರಮೇಶ್ ಕಾಂಬಳೆ ಅವರೇ, ನಮ್ಮ ಆತ್ಮೀಯ ಸಹೋದರ ಅಂತ ಶ್ರೀ ಸಿದ್ದು ಮೊಗ್ಲಿಶೆಟ್ಟರ್ ಅವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಈ ಆರ್ಕೆ ಸ್ಪೋರ್ಟ್ಸ್ ಕ್ಲಬ್ನ ಅಭಿಮಾನಿಗಳೇ ಮತ್ತು ಕರುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಆಡಲಿಕ್ಕೆ ಬಂದಂಥ ಅನೇಕ ಜಿಲ್ಲೆಗಳ ಎಲ್ಲ ಕ್ರಿಕೆಟ್ ಪಟುಗಳೇ, ಇವತ್ತು ನಾವು ಅನೇಕ ಕ್ರೀಡೆಗಳನ್ನು ಆಡ್ತಾ ಇದ್ರು ಕೂಡ ಪ್ರಮುಖವಾಗಿ ಕ್ರಿಕೆಟ್ ಅಂದ ತಕ್ಷಣ ಎಲ್ಲರಿಗೆ ಬಹಳ ಅಚ್ಚುಮೆಚ್ಚು. ವಿಶೇಷವಾಗಿ ಯುವಕರಿಗೆ, ಮಕ್ಕಳಿಗೆ, ಹಿರಿಯರಿಗೆ, ಮಹಿಳೆಯರಿಗೆ ಆಟ ಆಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಟಿವಿ ಮುಂದೆ ಕೂತು ನೋಡುವಂಥದ್ದನ್ನ ಹವ್ಯಾಸವನ್ನ ಭಾರತದಲ್ಲಿ ಕೋಟ್ಯಾಂತರ ಜನ ಬೆಳೆಸ್ಕೊಂಡಿದ್ದಾರೆ ಈ ಕ್ರಿಕೆಟ್ ಆಟವನ್ನು ನೋಡುವಂಥ ಸಂದರ್ಭದಲ್ಲಿ. ಆದರೆ ಇವತ್ತು ಉಣಕಲ್ ಪ್ರೀಮಿಯರ್ ಲೀಗನ್ನ ಆಡಿದಾಗ ನಾವು ಹೇಳ್ತಿದ್ವಿ, ಉಣಕಲ್ನಲ್ಲಿ ಇರ್ತಕ್ಕಂಥ ಅನೇಕ ಯುವಕರನ್ನ, ಅದು ಎಂಥ ಯುವಕರಂದ್ರೆ ಗೌಂಡಿ ಮೇಸ್ತ್ರಿ ಕೆಲಸ ಮಾಡ್ತಕ್ಕಂಥ, ಬಾರ್ ಬೆಂಡಿಂಗ್ ಮಾಡ್ತಕ್ಕಂಥ, ಪ್ಲಂಬರ್ ಕೆಲಸ ಮಾಡ್ತಕ್ಕಂಥ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು, ಅನೇಕ ತಮ್ಮದೇ ಆದಂಥ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವ್ಯವಹಾರಗಳನ್ನ, ವ್ಯಾಪಾರಗಳನ್ನ, ಉದ್ಯೋಗಗಳನ್ನ ಮಾಡ್ತಕ್ಕಂಥ ಯುವಕರನ್ನೆಲ್ಲ ಒಗ್ಗೂಡಿಸಿ ಉಣಕಲ್ ಪ್ರೀಮಿಯರ್ ಲೀಗ್ ಅಂತ ಏನು ಉಣಕಲ್ನ ಭಾಗದಲ್ಲಿ ಪ್ರಾರಂಭ ಮಾಡಿದ್ರು, ಅವತ್ತಿನಿಂದ ನಿರಂತರವಾಗಿ ಪ್ರತಿ ವರ್ಷ ಈ ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ನ ನಿರಂತರ UPL ಹವಾ ಇತ್ತು. ಇವತ್ತು ಕರ್ನಾಟಕದಾದ್ಯಂತ ಈ ಕರುನಾಡು ಪ್ರೀಮಿಯರ್ ಲೀಗ್ನ ಹವಾ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಅನೇಕ ಜಿಲ್ಲೆಗಳಿಂದ ಬಂದಿದ್ದಾರೆ ಸ್ನೇಹಿತರೆ. ತಾವೆಲ್ಲ ಅತ್ಯಂತ ಕ್ರಿಕೆಟ್ನಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಬಹುತೇಕ ಶಿವಮೊಗ್ಗ, ರಾಯಚೂರು, ಬೆಳಗಾವಿ, ಗಂಗಾವತಿ, ಸಿಂಧನೂರು, ಮತ್ತೆ 2 ಟೀಮ್ ಸಿಂಧನೂರಿಂದ, ಮತ್ತೆ ಗುಲ್ಬರ್ಗ, ಬೆಂಗಳೂರು, ಈ ರೀತಿಯಾಗಿ ಅನೇಕ ಭಾಗಗಳಿಂದ ಬಂದಿದ್ದೀರಿ. ತಮಗೆ ಇಲ್ಲಿ ಭವ್ಯವಾದ ಸ್ವಾಗತವನ್ನ ಆರ್ಕೆ ಸ್ಪೋರ್ಟ್ಸ್ ವತಿಯಿಂದ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರದ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನ ಕೊಡ್ತಾ, ಈ ಕ್ರೀಡೆಯಲ್ಲಿ ಭಾಗವಹಿಸಿ ಗೆಲುವು ಮುಖ್ಯ ಅಲ್ಲ, ಇಲ್ಲಿವರೆಗೆ ಬಂದು ನೀವು ಆಟ ಆಡ್ಲಿಕ್ಕೆ ಬಂದಿದ್ದೀರಲ್ಲ ಅದು ಬಹಳ ಮುಖ್ಯ. ಗೆಲುವು ಸೋಲು ಅನ್ನೋದು ಆಟದಲ್ಲಿ ಸಹಜವಾಗಿರುತ್ತೆ. ನಾವು ಇವತ್ತು 8 ಟೀಮ್ಗಳಿದ್ರು ಗೆಲ್ಲೋದು ಒಬ್ಬರೇ, ರನ್ನರ್ ಅಪ್ ಬರೋದು ಒಬ್ಬರೇ. ಆದರೆ 8 ಟೀಮಿನ ಎಲ್ಲ ಆಟಗಾರರಿಗೂ ಇದರಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಆರ್ಕೆ ಟೈಗರ್ಸ್ನವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಿ, ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಖುಷಿಯಿಂದ ಈ ಆಟವನ್ನು ಆಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ
ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಶುಭ ಹಾರೈಕೆಗಳನ್ನು ತಿಳಿಸಿರುವಂತಹ ನಮ್ಮ ಸನ್ಮಾನ್ಯ ಶ್ರೀ ತಿಪ್ಪಣ್ಣ ಮಜ್ಗಿ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆಗಳ ಮುಖಾಂತರ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಅವರಿಗೆ ಒಂದ್ಸತಿ ಧನ್ಯವಾದಗಳನ್ನ ತಿಳಿಸೋಣ. ಸೊ ಅದೇ ರೀತಿ ಈ ಒಂದು ಟೂರ್ನಿಯಲ್ಲಿ 8 ತಂಡಗಳು ಭಾಗವಹಿಸ್ತಾ ಇದೆ. ರಾಜ್ಯದ ಹಲವಾರು ಕ್ರೀಡಾಪಟುಗಳು ಈ ಒಂದು ಆಕ್ಷನ್ ಅಲ್ಲೂ ಕೂಡ ಭಾಗವಹಿಸಿದ್ರು. ಅದರಲ್ಲಿ 400ಕ್ಕಿಂತ ಹೆಚ್ಚಿನ ಒಂದು ಆಟಗಾರರು ಭಾಗವಹಿಸಿರುವಂತಹ ಎಲ್ಲ ಆಟಗಾರರನ್ನ ಆಕ್ಷನ್ ಮಾಡಿ ಬಿಡ್ಡಿಂಗ್ ಪ್ರೊಸೆಸ್ ನ ಮುಖಾಂತರ 8 ತಂಡಗಳಿಗೆ 15 ಆಟಗಾರರನ್ನ ನೀಡಿ ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ 1-2 ಮಾತುಗಳನ್ನ ನಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದ್ಸತಿ ಜೋರಾದ ಚಪ್ಪಾಳೆಗಳ ಮುಖಾಂತರ. ಆರ್ಕೆ ಟೈಗರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಡೀತಕ್ಕಂಥ KPL ಕರುನಾಡು ಪ್ರೀಮಿಯರ್ ಲೀಗಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಎಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರು ಪಾಟೀಲ್ ಅವರೇ, ಈ ಕ್ರಿಕೆಟನ್ನು ಆಯೋಜನೆಯನ್ನು ಮಾಡಲಿಕ್ಕೆ ಬಹಳಷ್ಟು ಮುತುವರ್ಜಿ ವಹಿಸಿ ಆಗಲೇ ತಿಪ್ಪಣ್ಣ ಅವ್ರು ಹೇಳ್ದಂಗೆ ಮತ್ತು ಉಣಕಲ್ ಪ್ರೀಮಿಯರ್ ಲೀಗ್ ಅಂತ ಹೆಸರಿನಿಂದ ಆಡ್ತಾ ಇವತ್ತು ಉಣಕಲ್ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧಿ ಪಡಿತಕ್ಕಂಥ ಈ ಕರುನಾಡು ಪ್ರೀಮಿಯರ್ ಲೀಗಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಆರ್ಕೆ ಟೈಗರ್ಸ್ನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಾಂಬ್ಳೆ ಅವರೇ, ಶಿವಳು ಸೂರ್ಯವಂಶಿ ಅವರೇ, ನನ್ನ ಆತ್ಮೀಯ ಸನ್ಮಿತ್ರರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ತಿಪ್ಪಣ್ಣ ಮಜ್ಗಿ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಶೆಟ್ಟಿ ಅವರೇ, ಸಿದ್ದು ಮೊಗಲಿ ಶೆಟ್ಟರ್ ಅವರೇ, ರವೀಂದ್ರ ಕಲ್ಯಾಣಿ ಅವರೇ, ಲಿಂಗರಾಜ್ ಅವರೇ, ಸನ್ಮಾನ್ಯ ಶರಣು ಅವರೇ, ಮಂಜುನಾಥ್ ಅವರೇ, ಕಸಿಮಲ್ ಅವರೇ, ಹಾಗೂ ವಿಶೇಷವಾಗಿ ಈ ಕ್ರಿಕೆಟನ್ನು ಆಯೋಜನೆ ಮಾಡಲಿಕ್ಕೆ ಭಾಳಷ್ಟು ಶ್ರಮವನ್ನು ಹಾಕ್ತಿರ್ತಕ್ಕಂಥ ಕಿರಣ್ ಅವರೇ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಕ್ರಿಕೆಟ್ ಅಂತಕ್ಕಂಥ ನಾವೆಲ್ಲರೂ ಕೂಡ ನೋಡ್ತೇವೆ. ಇಡೀ ದೇಶದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಅಂದರೆ ಕ್ರಿಕೆಟ್ ಅಂದರೆ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಬಂದು ನೋಡ್ಕೊಂಡು ಕುಂದಿರುವಂಥ ಮ್ಯಾಚ್ ಇವತ್ತು ಯಾವುದಂದ್ರೆ ಅದು ಕ್ರಿಕೆಟ್ ಮ್ಯಾಚ್ ಐತಿ. ಅದರ ಜೊತೆಗೆ ಇವತ್ತು ದೇಶೀಯ ಕ್ರೀಡೆಗಳಿಗೆ ಕೂಡ ಸಂಪೂರ್ಣವಾದಂಥ ಸಹಕಾರ ಸಿಗುವಂಥ ನಿಟ್ಟಿನಲ್ಲಿ ಪ್ರಾರಂಭ ಆಗಿದೆ. ಆದರೆ ಇವತ್ತು ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 3 ವರ್ಷ ಅವರು ಉಣಕಲ್ದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಆಯೋಜನೆಯನ್ನು ಮಾಡಿದರು. ಇವತ್ತು ಕೇವಲ ಉಣಕಲ್ ಪ್ರೀಮಿಯರ್ ಲೀಗ್ ಅನ್ನುವಂಥದ್ದನ್ನು ಹೊರತುಪಡಿಸಿ ಇವತ್ತು ಕರ್ನಾಟಕ ಪ್ರೀಮಿಯರ್ ಲೀಗ್ KPL ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿ ಕರ್ನಾಟಕದ ಲೀಗನ್ನು ಮ್ಯಾಚಸನ್ನು 2020 ಮ್ಯಾಚಸನ್ನು ಆಡಿಸುವಂಥದ್ದಾಗಿತ್ತು. ಅದಕ್ಕೆ ಯಾವ ರೀತಿಯಾಗಿ ಆಯೋಜನೆ ಮಾಡಿದ್ರು ಅದಕ್ಕಿಂತ ಉತ್ತಮವಾಗಿ ಇವತ್ತು ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ನವರು ಭಾಳ ಉತ್ತಮವಾಗಿ ಇವತ್ತು ಕರ್ನಾಟಕ ಪ್ರೀಮಿಯರ್ ಲೀಗನ್ನು ಆಯೋಜನೆ ಮಾಡಿದ್ದಾರೆ. ಅವರು ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಸುಮಾರು 8 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದು ಹುಬ್ಳಿ, ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ಬೆಂಗಳೂರು, ಮಂಗಳೂರು, ಸಿಂಧನೂರು, ಗಂಗಾವತಿ ಅಂದರೆ ಇಡೀ ಕರ್ನಾಟಕದ ಎಲ್ಲ ಮೂಲೆಗಳಿಂದ ಕೂಡ 8 ಟೀಮ್ಗಳನ್ನು ಆಯೋಜನೆ ಮಾಡುವಂಥದ್ದಾಗಿದೆ. ಅದರ ಜೊತೆಗೆ KPL-ನಲ್ಲಿ ಆಗಲಿ IPL-ನಲ್ಲಿ ಆಗಲಿ ಯಾವ ರೀತಿಯಾಗಿ ಸ್ಪೋರ್ಟ್ಸ್ ನಡೀತಕ್ಕಂಥ ಸಂದರ್ಭದಲ್ಲಿ ಟ್ರೋಫಿ ಮತ್ತು ಜರ್ಸಿ ಅನಾವರಣ ಆಗಿತ್ತು, ಅದೇ ರೀತಿಯಾಗಿ ಇವತ್ತು ಇಲ್ಲಿನೂ ಕೂಡ ಟ್ರೋಫಿ ಮತ್ತು ಜರ್ಸಿ ಅನಾವರಣ ಕೂಡ ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಈ ಮ್ಯಾಚು ಭಾಳ ಒಳ್ಳೆ ರೀತಿಯಿಂದ ನಡೀತಾ ಅನ್ನೋಂಥ ವಿಶ್ವಾಸ ಇದೆ. ಇದಕ್ಕೆ ಸಭಿಕರು ಅಷ್ಟೇ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಬಂದು ಈ ಮ್ಯಾಚನ್ನು ನೋಡುವಂಥದ್ದಾಗಬೇಕು. ಯಾಕಂದರೆ ಇದನ್ನು ಭಾಳ ಒಳ್ಳೆ ರೀತಿಯಿಂದ ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೇಕ್ಷಕರು ಕೂಡ ಬರೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಒಳ್ಳೆ ರೀತಿಯಿಂದ ಜರ್ಸಿ ಮತ್ತು ಟ್ರೋಫಿ ಅನಾವರಣ ಆದಮೇಲೆ ಉಳಿದ ಮ್ಯಾಚಸ್ಗಳ ಬಗ್ಗೆ ಕೂಡ ಪ್ರತಿನಿತ್ಯ ಪೇಪರ್ನಲ್ಲಿ ಬರುವಂಥದ್ದಾಗಲಿ ಎಲ್ಲರೂ ಕೂಡ ಇದಕ್ಕೆ ವೈಡ್ ಪಬ್ಲಿಸಿಟಿನೂ ಬೇಕಾಗುತ್ತೆ ಮ್ಯಾಚ್ಗಳು ನಡೆದಂಥ ಸಂದರ್ಭದಲ್ಲಿ. ಯಾಕಂದರೆ ಇದಕ್ಕೆ ಭಾಳಷ್ಟು ಕಷ್ಟಪಟ್ಟು ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಅದು ಸರಳ ಇಲ್ಲ. ಹಿಂದೆ ಎಷ್ಟು ತ್ರಾಸ ಇರ್ತದೆ, ಎಷ್ಟು ನೋವು ಇರ್ತದೆ ಮಾಡೋರು ಗೊತ್ತಿರ್ತದೆ. ಇಲ್ಲಿ ಮುಂದೆ ಬಂದವ್ರು ನಮ್ಮೇಲೆ ಇವತ್ತು ಚಪ್ಪಲಿ ಹೊಡೆದು ಹೋಗ್ಬಿಡ್ತೇವೆ. ಆಯಿತು ರಮೇಶ್ ಕಾಂಬ್ಳೆ ಅವ್ರು ಮಾಡ್ಯಾರ ಚಪ್ಪಲಿ ಹೊಡಿತೇವೆ. ಆದರೆ ಅದಕ್ಕೆ ಎಷ್ಟು ಪರಿಶ್ರಮ ಐತೆ ಅನ್ನೋದು ನನಗೆ ಗೊತ್ತೈತಿ. ಎಷ್ಟು ಸಮಸ್ಯೆ ಇದೆ, ಎಷ್ಟು ಪರಿಶ್ರಮ ಐತಿ, ಅಷ್ಟೆಲ್ಲದರ ನಡುವೆ ಕೂಡ ಇವತ್ತು ಅವರು ಇಡೀ ತಂಡದವರು ಇದನ್ನು ಆಡಿಸೇ ತಿರ್ಬೇಕು ಅನ್ನೋಂಥ ಕಲ್ಪನೆ ಒಂದು ಸಂಕಲ್ಪ ಮಾಡಿ ಆಡಿಸ್ತಕ್ಕಂಥದ್ದನ್ನು ಭಾಳ ಅದ್ಭುತವಾಗಿ ಈ ಟೂರ್ನಮೆಂಟನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ತಂಡಗಳು ಇದರಲ್ಲಿ ಭಾಗವಹಿಸುವಂಥದ್ದಾಗುತ್ತೆ. ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ ನಾವು ಫೈನಲಲ್ಲಿ ಒಂದೇ ಟೀಮ್ ಗೆಲ್ಲೋದು, ಆದರೆ ಗೆಲುವು ಸೋಲು ಮುಖ್ಯ ಅಲ್ಲ, ನಾವು ಪಾರ್ಟಿಸಿಪೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ನಾವು ಯಾವಾಗ ಯಾವ ಟೀಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ ಅದೇ ಮುಂದೆ ಒಂದು ಗುರುತರವಾದಂಥ ಹೆಜ್ಜೆಗಳನ್ನು ಕೂಡ ನಾವು ಹಾಕಲಿಕ್ಕೆ ಸಾಧ್ಯ ಇದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಂದು ಒಂದೇ ಆಸೆ, ಇವತ್ತು ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ಆಡ್ತಕ್ಕಂಥ ಆಟಗಾರರು ಮುಂದಿನ ದಿನಮಾನಗಳಲ್ಲಿ ಇವತ್ತು ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಐತೆ, ಅದು ನಮ್ದೆಲ್ಲ ಲೆದರ್ ಬಾಲ್ ಆಡುವಂಥದ್ದಾಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಆಟಗಾರರು ಮುಂದಿನ ದಿನಮಾನಗಳಲ್ಲಿ ಕೂಡ
ಇಡೀ ಕರ್ನಾಟಕದ ಜೊತೆಗೆ ದೇಶದಲ್ಲಿ ಮಿಂಚತಕ್ಕಂಥ ಆ ಆಟಗಾರ ಆಗಬೇಕನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಈ ಟೂರ್ನಮೆಂಟ್ ಭಾಳ ಯಶಸ್ವಿಯಾಗಲಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಕೇಳಿದ್ರೆ ಈ ಸತಿ ಕಪ್ ಯಾರ್ದು? ಕರುನಾಡು ಪ್ರೀಮಿಯರ್ ಲೀಗ್ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಜೋಶಲ್ಲಿ ಬರಬೇಕು. ಬೋಲೋ ಭಾರತ್ ಮಾತಾ ಕಿ. ಆರ್ಕೆ ಟೈಗರ್ಸ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರುವ ಕರುನಾಡು ಪ್ರೀಮಿಯರ್ ಲೀಗ್ ಹೊನ್ನಲು ಬೆಳಕು ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಮತ್ತು ಜೆರ್ಸಿ ಅನಾವರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಹೋದರ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬ್ರೆ, ನನ್ನ ಹಿರಿಯರು ಹಾಗೂ ನನ್ನ ಮಾರ್ಗದರ್ಶಕ ಹಿರಿಯರಾದಂಥ ಚನ್ನು ಪಾಟೀಲ್ ಸಾಹೇಬ್ರೆ, ಧಾರವಾಡ ಜಿಲ್ಲಾ BJP ಅಧ್ಯಕ್ಷರಾದಂಥ ಸಹೋದರ ತಿಪ್ಪಣ್ಣ ಮಜ್ಜಿಗೆ ಅವರೇ, ಆರ್ಕೆ ಸ್ಪೋರ್ಟ್ಸ್ ಕ್ಲಬ್ನ ಗೌರವ ಅಧ್ಯಕ್ಷ ಅಂತ ಸಹೋದರ ರಮೇಶ್ ಕಾಂಬಳೆ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಸಹೋದರಿ ರೂಪಾ ಶೆಟ್ಟಿ ಅವರೇ, ಸೂರ್ಯವಂಶ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ಇವತ್ತು ಸ್ಪರ್ಟನ್ ಫೈಟರ್ಸ್ ತಂಡದಿಂದ ಇವತ್ತು ಹೊನ್ನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯ ಜೆರ್ಸಿ ಮತ್ತು ಟ್ರೋಫಿ ಅನಾವರಣ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾನು ನಿನ್ನೆ ಕೂಡ ಪೂರ್ವಭಾವಿ ಸಭೆಗೆ ಹೋಗಿದ್ದೆ. ಬಹಳಷ್ಟು ಯುವಕರು, ಕ್ರೀಡಾ ಪ್ರೇಮಿಗಳು ಇವತ್ತು ಇಲ್ಲಿ ಸೇರಿದರೆ ನಿನ್ನೆ ಅಲ್ಲಿ ಕೂಡ ಇದ್ದರು. ಬಹಳಷ್ಟು ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಇಂಥ ಕ್ರೀಡಾ ಮನೋಭಾವನೆ ಎಲ್ಲರಲ್ಲೂ ಬರಬೇಕು. ಮತ್ತು ಈ ಕ್ರೀಡೆಗೆ ಪ್ರೋತ್ಸಾಹ ಯಾವತ್ತೂ ಇದೆ, ಇನ್ನಷ್ಟು ಹೆಚ್ಚಾಗಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಇಲ್ಲಿ ಸವಾಯಿ ಗಂಧರ್ವ ಹಾಲಲ್ಲಿ ಮಾಡ್ತಾ ಇರೋದು ಅತಿ ಸಂತಸದ ಸಂಗತಿ. ಆಗಲೇ ಅಣ್ಣವ್ರು ಹೇಳಿದರು, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಹಿಂದಿನ ಪೂರ್ವ ತಯಾರಿ ಮತ್ತು ಅದರ ಕಷ್ಟ ಏನಿರ್ತದ ಮಾಡಿದವ್ರಿಗೆ ಗೊತ್ತಿರ್ತದೆ ಅಂತಕ್ಕಂಥ ಮಾತನ್ನು, ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೀಗಾಗಿ ಆ ಕಷ್ಟಪಟ್ಟಿದ್ದು ಯಾವತ್ತೂ ಫೇಲ್ಯೂರ್ ಆಗಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ. ನಾವು ಎಷ್ಟು ರಿಸ್ಕ್ ತಗೊಂಡು ಕೆಲಸ ಮಾಡ್ತೀವಿ ಅಷ್ಟು ಸಕ್ಸಸ್ಫುಲ್ಲು ಮುಂದಿನ ಕಾರ್ಯಕ್ರಮಗಳು ಆಗ್ತದೆ ಅಂತಕ್ಕಂಥದ್ದು. ಇವತ್ತು ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ಬು ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ ಜಯ ಅವ್ರದ್ದೇ ಆಗಿರುತ್ತೆ ಅನ್ನೋದು, ಮುಂದಿನ ಜಯ ಕೂಡ ಅವ್ರದ್ದೇ ಆಗಿರುತ್ತೆ ಅಂಥೇಳಿ. ಹೀಗಾಗಿ ಇವತ್ತು ಕರುನಾಡು ಪ್ರೀಮಿಯರ್ ಲೀಗ್ ಹುಬ್ಬಳ್ಳಿಯಲ್ಲಿ ನಡೀತಾ ಇರೋದು ಬಹು ಸಂತೋಷದ ಸಂಗತಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತು ಈ ಪಂದ್ಯದಲ್ಲಿ ಸ್ಪರ್ಟನ್ಸ್ ಫೈಟರ್ಸ್ ಕೂಡ ಜಯಶಾಲಿ ಆಗಲಿ ಅಂತ ಆಶಿಸ್ತಾ, ಈ ಸ್ಪರ್ಟನ್ ಫೈಟರ್ಸ್ ಮಾಲಕರಾದಂಥ ಸಹೋದರ ನಿತ್ಯಾನಂದ್ ಮತ್ತೂರ್ಮಠ ಅವರು ಬಹಳ ಶ್ರಮಜೀವಿ. ಯಾಕೆಂದರೆ ಹೊಗಳೋ ಮಾತಲ್ಲ, ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಅವ್ರನ್ನ ನೋಡ್ತಾ ಬಂದೀನಿ. ಭಾಳ ಸ್ಪೋರ್ಟಿವ್ ಆಗಿರ್ತಾರೆ. ಅದೇ ನಿನ್ನೆ ಚರ್ಚೆ ನಡೆದಿತ್ತು, ಸ್ಪರ್ಟನ್ಸ್ ಅಂದ್ರೆ ಏನು ಅಂಥೇಳಿ. ಯಾವುದೇ ಸವಾಲಿಗೆ ಜಗ್ಗದವ ಬಗದವ ಅಂತಕ್ಕಂಥದ್ದು ಕನ್ನಡದಲ್ಲಿ ಆಗುತ್ತೆ. ಹೀಗಾಗಿ ನಿತ್ಯಾನಂದ್ ಮತ್ತೂರ್ಮಠ ಅವರು ಯಾವುದೇ ಸವಾಲಿಗೂ ಕೂಡ ಜಗ್ಗೋರಲ್ಲ ಬಗ್ಗೋರಲ್ಲ, ಹಿಡಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂಥ ಮನುಷ್ಯ. ಹೀಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತಾ, ರಮೇಶ್ ಕಾಂಬಳೆ ಅವರು ಕೂಡ ಸಾಕಷ್ಟು ಇದರಲ್ಲಿ ಶ್ರಮ ವಹಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಇಲ್ಲಿ ಈ ಟೀಮ್ನಲ್ಲಿ ಆಡ್ತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೆ, ಆಯೋಜಕರಿಗೆ ಮತ್ತು ಈ ವೇದಿಕೆ ಮೇಲೆ ಆಸೆರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ನಾವು ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಇನ್ನೊಂದು ಸ್ಟೇಟಸ್ ಹಾಕ್ತೀವಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಅವತ್ತೈತಿ. ಸೊ ಅಂತಾರಾಷ್ಟ್ರೀಯ ಮಹಿಳಾ
ದಿನಾಚರಣೆ ಅಂದ ತಕ್ಷಣ ನಮಗೆ ಈ ಒಂದು ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಡೀತಾ ಇರುವಂತಹ ಎಲ್ಲ ಮ್ಯಾಚ್ಗಳಲ್ಲಿ ಒಂದು ವಿಶೇಷವಾಗಿರುವಂತಹ ಸವಲತ್ತನ್ನ ಮಾಡಿದ್ರು ನಮ್ಮ ಹೆಣ್ಮಕ್ಳಿಗೆ ಅಂತ ಹೇಳಿ. ಕ್ರಿಕೆಟ್ ನೋಡಕ್ ಬರೀ ಗಣಮಕ್ಳಷ್ಟೇ ಅಲ್ಲ, ಅವರು ಅಡಿಗೆ ಗಿಡಿಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಆರಾಮಾಗಿ ಬಂದು ಆ ಒಂದು ಗ್ಯಾಲರಿಯಲ್ಲಿ ಅವ್ರಿಗೋಸ್ಕರ ಮಾಡಿರುವಂತಹ ಗ್ಯಾಲರಿಯಲ್ಲಿ ಕೂತ್ಕೊಂಡು ಈ ಒಂದು ಮ್ಯಾಚ್ ಗಳನ್ನ ಸವಿಯುವಂತ ಒಂದು ಅವಕಾಶವನ್ನು ಕೂಡ ಮಾಡಿಕೊಂಡಿದ್ರು. ಅಂಡ್ ಅದೇ ರೀತಿ ಇವತ್ತು ನಾನು ನೋಡಾಗತ್ತೀನಿ ಇಲ್ಲಿ 3 ಸಾಲುಗಳ ಮುಖಾಂತರ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಅವರೆಲ್ಲರ ಪ್ರತಿನಿಧಿ ಆಗಿರುವಂತ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಶ್ರೀಮತಿ ರೂಪಾ ಶೆಟ್ಟಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಮಹೇಶ್ ಅಣ್ಣ ತೆಂಗಿನಕಾಯಿ ಅವರು ಹಾಗೆ ಚನ್ನು ಪಾಟೀಲ್ ಅಣ್ಣ ಅವರಿಗೆ ನಮಸ್ಕರಿಸುತ್ತಾ, ಬೇರೆ ಎಲ್ಲ ಕಾಂಬಳೆ ಅಣ್ಣ ಮತ್ತೆ ಎಲ್ಲ ಉಳಿದ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ, ಹಾಗೆ ಎದುರುಗಡೆ ಇರೋರು ನೀವಿಲ್ಲ ಅಂದರೆ ಯಾರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಡಿಯನ್ಸ್ ಆರ್ ಗಾಡ್. ವೆನೆವರ್ ನಾವು ಏನಾದರೂ ಒಂದು ಫಂಕ್ಷನ್ ಮಾಡಿದರೆ ಆಡಿಯನ್ಸ್ ಇಲ್ಲ ಅಂದರೆ ಆಗೋದಿಲ್ಲ. ಇದೇ ಥರ ಕ್ರಿಕೆಟಲ್ಲೂ ನಾನು ಏನು ಮಾತಾಡ್ಲಿಕ್ಕೆ ಕೇಳಿದೆ ಅವರಿಗೆ, ಏನು ಹೇಳಬೇಡಿ, ನಿಮಗಾಗಿ ಸ್ಪೆಷಲಾಗಿ ನಾವು ಎಲ್ಲ ಕಡೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಿ, ನಿಮಗೆ ಸ್ಪೆಷಲಾಗಿ ಒಂದು ವೇದಿಕೆ ಅಲ್ಲಿಗೆ ಮಾಡ್ತಾ ಇರ್ತೀವಿ, ಹೀಗಾಗಿ ಎಲ್ರಿಗೂ ನೀವು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ನೀವು ಮಾತಾಡಿ ಅಂತ. ನಾನು ಇಲ್ಲಿ ಬಂದಿದ್ದ ಕಾರಣ ನಾನು ಬರೀ ಬಾಲಂಗಸಿ ಮಾತ್ರ, ನನ್ನ ಗಾಳಿಪಟ ದಯಾನಂದ್ ಶೆಟ್ಟಿ, ಅದನ್ನೊಂದು ನಾನು ಹೆಮ್ಮೆಯಾಗಿ ಹೇಳ್ತೀನಿ. ಯಾಕಂದ್ರೆ ಅವ್ರ ಬಗ್ಗೆ ದಯಾನಂದ್ ಶೆಟ್ಟಿ ಅಂದರೆ ಇಡೀ ಹುಬ್ಬಳ್ಳಿ ಧಾರವಾಡ ಬಂತು, ದಯಾನಂದ್ ಶೆಟ್ಟಿ ಕ್ರಿಕೆಟ್ ಅಂದರೆ ದಯಾನಂದ್ ಶೆಟ್ಟಿ. ಅವರೇ ಕರ್ಕೊಂಡು ಬಂದರು, ನೀನು ಬಾ ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗೋಣ ನನ್ಕೊಂಡು ಬಾ ನೀನು ಅಂತ. ಹೀಗಾಗಿ ಅವ್ರು ಈಗಲೂ ನಾಚ್ಕೋತಾ ಇದ್ದಾರೆ, ನೀನು ಓನ್ಲಿ ನೋಸ್ ಟು ಬ್ಯಾಟ್, ಅವ್ರಿಗೆ ಅದೆಲ್ಲ ಬೇರೆ ಏನೂ ಇಷ್ಟ ಆಗೋದಿಲ್ಲ. ಹೀಗಾಗಿ ಕ್ರಿಕೆಟ್ ಅಂದರೆ ನಾನು ಅವ್ರಿಗೆ ಎಷ್ಟು ಪ್ರೇಮ ಮಾಡ್ತೀನೋ ಅಷ್ಟೇ ಪ್ರೇಮ ಕ್ರಿಕೆಟಿಗೂ ಇದೆ ನನಗೆ. ಹೀಗಾಗಿ ನಾನು ಯಾವಾಗಲೂ ಕ್ರಿಕೆಟಿಗೆ ಬೆಂಬಲ ಆಗಿರ್ತೀನಿ. ಅದೇ ರೀತಿಯಿಂದ ಎಲ್ಲರಿಗೂ ಎಷ್ಟು ದಿನ 8 ಮ್ಯಾಚಸ್ ಎಲ್ಲರೂ ಹೋಗೋಣ, ವೀಕ್ಷಿಸೋಣ. ಅಲ್ಲಿ ಮಹಿಳೆಯರಿಗೂ ನಾನು ಜಾಸ್ತಿ ಕರ್ಕೊಂಡು ಬರ್ತೀನಿ ಅನ್ನೋ ಒಂದು ಗ್ಯಾರಂಟಿ ಮೇಲೆ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಶೀದ್ ಶೇಖ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು, ಅಥವಾ ಯಾರಾದರೂ ಕೂಡ ಅವರ ತಂಡದ ಪರವಾಗಿ ವೇದಿಕೆಗೆ ಆಗಮಿಸೋದ್ರ ಮುಖಾಂತರ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಸ್ಪಾರ್ಟನ್ ಫೈಟರ್ಸ್ ಬೆಳಗಾವಿ ತಂಡದ ಮಾಲಕರಾಗಿರುವಂತಹ ನಿತ್ಯಾನಂದ್ ಮತ್ತೂರು ಭಟ್ ಇವರಿಗೆ ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಮುಖ್ಯ ಅತಿಥಿಗಳ ಕಡೆಯಿಂದ ಸ್ವಲ್ಪ ಚಪ್ಪಾಳೆ ಬರಬೇಕ್ರಿ ನಮ್ಮ ತಂಡದ. ಅದೇ ರೀತಿ ಪ್ರತೀಕ್ 11 ತಂಡದ ಮಾಲಕರಾಗಿರುವಂತಹ ರಾಮನಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅದೇ ರೀತಿ ಸಾಯಿ ಲಯನ್ಸ್ ಬೆಂಗಳೂರು ತಂಡದ ಮಾಲಕರಾಗಿರುವಂತಹ ಉದಯ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸೋದ್ರ ಮುಖಾಂತರ ಸಾಯಿ ಲಯನ್ಸ್ ಬೆಂಗಳೂರು ಕರ್ನಾಟಕ ತಂಡದ ಮಾಲಕರಾಗಿರುವಂತಹ ರಾಮು ಬಳಗಿ ಅವರು ದಯಮಾಡಿ ವೇದಿಕೆ ಬರ್ತಾ ಇದ್ದೀನಿ. ಇವರು ಕೂಡ ಮೂಲತಃ ಒಬ್ಬ ಕ್ರಿಕೆಟರ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ, ಕ್ರಿಕೆಟಿಂಗ್ ವೃತ್ತಿಯ ಮೆಹಬೂಬ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸೋದ್ರ ಮುಖಾಂತರ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ಸ್ವೀಕರಿಸಬೇಕು. MS ಧೋನಿ ಫ್ಯಾನ್ಸ್ ಆಡೋದ್ರಿಗೆ ಸ್ವಲ್ಪ ಜೋರಾಗಿ ಸೌಂಡ್ ಮಾಡಬೇಕು. ಅದೇ ರೀತಿ ಸಚಿನ್ ಲೆಜೆಂಡ್ಸ್ ಸಿಂಧನೂರು ಗುಲ್ಬರ್ಗ, ಅದೇ ರೀತಿ ತಂಡದ ಟೀಮ್ ಓನರ್ ಆಗಿರುವಂತಹ ಮುಬಾರಕ್ ಬಾಯ್ಸ್ ಮಂಗಳೂರು ತಂಡದ ಮಾಲಕರಿಗೆ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನ ಕಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. RC ಸೂಪರ್ ಸ್ಟಾರ್ಸ್ ತಂಡದ ಮಾಲಕರಾಗಿರುವಂತಹ ರಂಗನಗೌಡರ ಅವರಿಗೆ ಈಗ ಬರೀ ಸನ್ಮಾನ ಸ್ವೀಕಾರ ಮಾಡಿದ್ರೆ ಅಷ್ಟ ಆಗಂಗಿಲ್ಲ, ಏನ್ ಬೀಳ್ಬೇಕು, ಯಾರ್ದು ಜೋರಾಗಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಹೋದರರಿಗೂ ಧನ್ಯವಾದಗಳು. I like it ಕಾಂತ, I like it. Future of beauty and intelligence. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ. ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಮೋಹದ ಅಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ನೆಲೆಯಲ್ಲೊಂದು ನೆಲೆ ಕೊಟ್ಟರೆ ನೀ ಅವಲೆಯಲ್ಲ ಕಾಂತ, ಅವಲೆಯಲ್ಲ. ಕೊಂಡೆ ಮುಂದೆ ಎಲ್ಲಿದೆ ಕೊಂಡೆ, ಕೊಂಡೆ ಎಂಬುದು
ಕಣ ಗಿಂಡಿಯಲ್ಲ ಬಕಾಸುರ ಬೀರಿದ ಭಕ್ತ ಹೋಗಿದ ಬಂಡೆಯಲ್ಲ ಕಣ ಆ ಕೊಂಡೆ ಎಂಬ ಗಿಂಡಿ ತೆರೆಯಲು ಕಣಕಣ ಭಜನೆ ಬೇಕಿಲ್ಲ ಯುವಕನ ಯೌವನ ಏನಲ್ಲ ಈ ಸುಗರನ ಸಂಘವು ಸಾಲಲ್ಲ ಈ ಗಂಡದಿನ ಗಂಡಸ್ತನವೆಂಬ ಏಳಂತಸ್ತಿನ ಶಾಖ ಸೋಕಿದರೆ ಸಾಕು ರಾಜನ ಕೋರ್ಬಿ ಅವರಿಗೆ ಹಗಲು ರಾತ್ರಿ ಶ್ರಮಿಸಿ ಈ ಒಂದು ಅದ್ಭುತವಾದಂತ ಕರುನಾಡು ಪ್ರೀಮಿಯರ್ ಲೀಗ್ ಇಷ್ಟು ಅದ್ಭುತವಾಗಿ ಮೂಡಿ ಬರಕಂತೇಳಿ ಕಾರಣೀಭೂತರಾಗಿರುವಂತ ರಾಜ್ ಕಿರಣ್ ಅವರಿಗೆ ಈ ಒಂದು ಪ್ರೀತಿಪೂರ್ವವಾದಂತ ಸನ್ಮಾನ. ಅವರ ಜೊತೆಗೆ ನಮ್ಮ ನಾಗರಾಜ್ ಭವಾನಿ ಅವರನ್ನು ಕೂಡ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ನಿಂತು ಈ ಒಂದು ಕರ್ನಾಡು ಪ್ರೀಮಿಯರ್ ಲೀಗ್ ಈ ಒಂದು ಅದ್ಭುತ ಮಟ್ಟದಲ್ಲಿ ಸಾಗಲಿಕ್ಕೆ ಕೂಡ ಜೋರಾದ ಚಪ್ಪಾಳೆ ಬರಲಿ. ರಾಜ್ ಕಿರಣ್ ಹಾಗೂ ಸಂತು ದಂಪತಿಗಳಿಗೆ ಆರ್ಕೆ ಟೈಗರ್ಸ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಒಂದು ದಂಪತಿಗಳ ಜೊತೆಗೆ ಸದಾ ಇರಲಿ ಅಂತೇಳಿ ಅವರು ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಈ ಒಂದು ಕೂಡು ಕುಟುಂಬಕ್ಕೆ ರಾಜ್ ಕಿರಣ್ ದಂಪತಿಗಳು ಹಾಗೂ ಸಂತು ಅಣ್ಣ ಅವರ ದಂಪತಿಗಳು ಅವ್ರಿಗೆ ನಮ್ಗೆಲ್ರಿಗೂ ಪಾರ್ಟಿ ಕೊಡಿಸ್ಲಿಕ್ಕೆ ಈಗ ಕೇಳಿದ್ರು ಒಂದ್ಸತಿ ಜೋರಾಗಿ ಎಲ್ರಿಗೂ ಒಂದ್ಸತಿ ಚಪ್ಪಾಳೆ ಬರಲಿ ಮತ್ತೊಂದು ಬಾರಿ.